ಇರಲಿ ಇರಲಿ. ಹಾಯ್ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸೋಮವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ನೈಟು 9:15 ಆಗಿದೆ. ಈಗ ನಾನು ನನ್ನ ಮಕ್ಕಳು ವಾಕ್ ಮಾಡಿಕೊಂಡು ನಮ್ಮೂರು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಚಂದ್ರಮಂಡಲೋತ್ಸವ ಅಂತ ಹೇಳ್ಬಿಟ್ಟು ನಮ್ಮೂರು ಮಹದೇಶ್ವರ ದೇವಸ್ಥಾನದಲ್ಲಿ ನಡೆಸ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ಇದು ಚಿಕ್ಕಲ್ಲೂರು ಜಾತ್ರೆ ಮತ್ತು ಕಪ್ಪಡಿ ಜಾತ್ರೆಯಲ್ಲಿ ನಡೆಸ್ತಾರೆ ಚಂದ್ರಮಂಡಲೋತ್ಸವ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಅಷ್ಟು ದೂರ ಹೋಗಿ ನೋಡೋದಕ್ಕಾಗೋದಿಲ್ಲ ಅಲ್ವಾ, ಹಂಗಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಈಗ ಒಂದು 10 ವರ್ಷದಿಂದ ಇಲ್ಲೇನೆ ಮಾಡ್ತಾರೆ. ಮಹದೇಶ್ವರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಕೂಡ. ಇನ್ನು ಜನ ಬರೋರು ಬರ್ತಾನೆ ಇದ್ರು. 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು. 10:45 ಆಗೋಯ್ತು ಅವರು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಈಗ ನಾವು ಕೂಡ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಇವಾಗ ಕೂತಿದ್ದೀವಿ. ಈ ರೀತಿ ಚಂದ್ರಮಂಡಲದ ಆಕಾರವಾಗಿ ಈ ರೀತಿ ರೆಡಿ ಮಾಡಿಬಿಟ್ಟು ಸ್ಪಂಜೆಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿ ಇಟ್ಟಿರ್ತಾರೆ. ಪಾಪ ನನ್ನ ಮಗಳು ಆಟಾಡೋಕೆ ಹೋಗಿ ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡು ಕೂತಿದ್ದಾಳೆ ಸಪ್ಪಗೆ ಅಂತ ಹೇಳ್ಬೋದು. ಈಗ ಸಿದ್ದಪ್ಪಜ್ಜಿ ಗುಡ್ಡಪ್ಪ ಇವಾಗ ಬಸವಣ್ಣಂಗೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿದ್ಮೇಲೆ ಅವ್ರಿಗೂ ಕೂಡ ದೇವರು ಬಂದು ದೇವಸ್ಥಾನದ ಸುತ್ತ ಒಂದು 3 ರೌಂಡು ಪ್ರದಕ್ಷಿಣೆ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನಮ್ಮೂರು ಬಸವಣ್ಣ ಇದು. ಈಗ ದೇವರು ಮೆರವಣಿಗೆ ಹೋಗಿದೆ. ದೇವರು ದೇವಸ್ಥಾನದ ಸುತ್ತ ಒಂದು 3 ರೌಂಡು ಈಗ ಈ ರೀತಿ ಬರ್ತಾರೆ. ಬಂದಮೇಲೆ ಇವಾಗ ಚಂದ್ರಮಂಡಲೋತ್ಸವ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗನಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ನಿದ್ರೆ ಮಾಡ್ತಾ ಇದ್ದಾನೆ ಕೂತ್ಕೊಂಡು. ನೋಡಿ ಈ ರೀತಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟಲ್ಲಿ ಈ ರೀತಿ ಹಚ್ಚುತ್ತಾರೆ. ಇದು ಪೂರ್ತಿ ಉರಿಯುತ್ತೆ. ಈಗ ಅದಾದಮೇಲೆ ನಾವು ಪೂರ್ತಿ ಉರಿಯೋವರೆಗೂ ಇರಲಿಲ್ಲ, ಮನೆಗೆ ಹೊರಟ್ವಿ, ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಇದು ಹಬ್ಬದ ದಿನ ವ್ಲಾಗು. ಸಂಕ್ರಾಂತಿ ಹಬ್ಬದ ದಿನ ನನ್ನ ಮಕ್ಕಳಿಗೆ ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈಗ ಒಬ್ಬೊಬ್ಬರಿಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಆಲ್ಮೋಸ್ಟು ಹಬ್ಬದ ಕೆಲಸ ಎಲ್ಲ 3/4 ಭಾಗ ಮುಗಿಸಿದ್ದೀನಿ. ಈಗ ಪೂಜೆ ಒಂದು ಮಾಡಬೇಕು, ನೈವೇದ್ಯ ಮಾಡಿಬಿಟ್ಟು. ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲ್ ಮಾಡಬೇಕು. ಅಕ್ಕಿ ಬೇಳೆ ಎಲ್ಲ ಕೂಗಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಮನೇಲಿ ಯೂಸ್ ಮಾಡಿರೋ ತುಪ್ಪ ಬೇಡ, ಹೊಸ ತುಪ್ಪ ತರಿಸೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ. ಅದು ಬರೋವರೆಗೂ ಕೂಡ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ. ಒಂದು ಪೇರು ನನ್ನ ಮಗಳಿಗೆ ಹೊಸ ಡ್ರೆಸ್ ಇತ್ತು, ಅದನ್ನೇ ಕೂಡ ಅವಳಿಗೆ ಹಾಕಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಮನುಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಈ ದಿನ ಸೂರ್ಯ ಪಥ ಬದಲಾಯಿಸುವಂತೆ, ಹಾಗೆ ನಂಬಳಲು ಕೂಡ ಬದಲಾಗ್ಲಿ, ಹಾಗೆ ಎಲ್ರಿಗೂ ಆಯುಷ್ ಸಮೃದ್ಧಿ ಸಂತೋಷ ಖುಷಿ ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗು ಸಂಕ್ರಾಂತಿ ಹಬ್ಬದಿಂದಾನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮು 10 ಗಂಟೆ. ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಮಕ್ಳಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ ಅವ್ರಿಗೂ ಕೂಡ ರೆಡಿ ಮಾಡಾಯ್ತು. ಇವಾಗ ಹಸುಗೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವತ್ತು ಹಬ್ಬದ ದಿನ ಹೊಸ ಟಾಪ್ ಹಾಕಿದ್ದೀನಿ. ಈ ಟಾಪಿನ ಬೆಲೆ ಕೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಈ ಟಾಪಿನ ಬೆಲೆ ಕೇವಲ 9 ರೂಪಾಯಿ ಅಷ್ಟೇನೆ. ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೆ ಚೆಕ್ ಮಾಡ್ತಾ ಇದ್ದಾಗ 9 ರೂಪಾಯಿಗೆ ಹಾಕಿದ್ರು ಟಾಪು. ಇದನ್ನ 9 ರೂಪಾಯಿಗ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ನಮ್ಮ ಮನೆಯವರು ಹಂಗನು ಬುಕ್ ಮಾಡಿದ್ರು. ಅಂದ್ರೆ ನಾವು ನೋಡಿದ್ರೆ ಟಾಪು ಬೇರೆ ವೈನ್ ಕಲರ್ ಅಲ್ಲಿ ನೋಡಿದ್ದು. ಅವರು ನಮ್ಗೆ ಈ ಟಾಪ್ ಕಳಿಸ್ಕೊಟ್ಟಿದ್ದಾರೆ. 9 ರೂಪಾಯಿಗೆ ಏನ್ ಬರುತ್ತೆ ಅಲ್ವಾ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ನೆ ನೋಡೋಣ ಹೆಂಗ್ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ. ಬಟ್ ಚೆನ್ನಾಗಿದೆ. ಸಿಲ್ಕ್, ಕಾಟನ್ ಅಲ್ಲ, ಸಿಲ್ಕ್ ಮೆಟೀರಿಯಲ್. ಚಳಿಗೆಲ್ಲ ಓಕೆ, ಚೆನ್ನಾಗಿರುತ್ತೆ. ಸ್ಟಿಚಿಂಗ್ಗೇನೆ ಒಂದು 300-400 ರೂಪಾಯಿ ಕೊಡ್ಬೇಕಾಗುತ್ತೆ. ಅಂತದ್ರಲ್ಲಿ 9 ರೂಪಾಯಿಗೆ ಯಾರು ಈ ರೀತಿ ಟಾಪ್ ಕೊಡ್ತಾರಲ್ವ, ಡೈಲಿ ವೇರ್ಗೆ ಚೆನ್ನಾಗಿದೆ, ಹಾಕೋಬಹುದು. ಫುಲ್ಲು ತೋರಿಸ್ತೀನಿ ರೀ ಟಾಪು ಹೆಂಗಿದೆ ಅಂತ ಹೇಳ್ಬಿಟ್ಟು. 9 ರೂಪಾಯಿಗೆ ಯಾರು ಕೊಡ್ತಾರೆ ಟಾಪ್ ಹೇಳಿ? ಡೈಲಿ ವೇರ್ಗೆ ಓಕೆ. ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಎನ್ ಸೈಜ್ ಕಳಿಸಿದ್ರು. ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಹಾಗೆ ಇವತ್ತು ಹಬ್ಬ ಅಲ್ವಾ, ಹಾಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದೀನಿ. ಚೆನ್ನಾಗಿದೆ, ಓಕೆ. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. 9 ರೂಪಾಯಿ ಟಾಪ್ ನೋಡಿದ್ರಿ ಅಲ್ವಾ, 9 ರೂಪಾಯಿ ಟಾಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ. 9 ರೂಪಾಯಿ ಟಾಪ್ ಸಿಕ್ತಾ ಅಂತ ಹೇಳ್ಬಿಟ್ಟು. 9 ರೂಪಾಯಿಗೆ ಏನ್ ಬರುತ್ತೆ ಇವಾಗ ಅಲ್ವಾ, ಇರ್ಲಿ ಅಂತ ಹೇಳ್ಬಿಟ್ಟು ಡೈಲಿ ವೇರ್ಗಾದ್ರೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದೀನಿ. ಸರಿ, ಇವಾಗ ಹೋಗ್ಬಿಟ್ಟು ಹಸುಗೆ ಪೂಜೆ ಮುಗಿಸ್ಕೊಂಡು ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ಪೂರ್ತಿ ವಿಡಿಯೋ ವಾಚ್ ಮಾಡ್ತಾ ಇರಿ. ಈಗ ಇಲ್ಲಿ ಗೋಮಾತೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೇ ನಮ್ಮನೆ ಹತ್ರನೇ ಹಸುಗಳಿರೋದು.
ಹಾಗಾಗಿ ಇವಾಗ ಹಸುಗೆ ಪೂಜೆ ಮಾಡಿಬಿಟ್ಟು ಇವಾಗ ಮನೇಲಿ ಮಾಡಿರೋ ಅದು ಬೆಲ್ಲದನ್ನ ಮತ್ತು ಎಳ್ಳು ಬೆಲ್ಲ ಬಾಳೆಹಣ್ಣು ಎಲ್ಲನೂ ಕೂಡ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಮಗ ಬಂದು ನಮಸ್ಕಾರ ಮಾಡ್ಕೊಳ್ಳೋ ಅಂತಂದರೆ ಅವನು ಎದ್ರುಕೊಂಡು ಬರಲಿಲ್ಲ ಮುಂದಕ್ಕೆ. ಇವಾಗ ಇಲ್ಲೇ ಆ ದೇವಸ್ಥಾನಕ್ಕೆ ಹೋದ್ವಿ, ಗಣಪತಿ ದೇವಸ್ಥಾನಕ್ಕೆ. ಅಂದರೆ ಒಂದೇ ಕಡೆ ಗಣಪತಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ, ಶಿವನ ದೇವಸ್ಥಾನ ಎಲ್ಲ ಒಂದೇ ಕಡೆ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಬೆಲ್ದನ್ನ ಕೊಟ್ಟರು. ಅದನ್ನು ಕೂಡ ಇವಾಗ ಸ್ವಲ್ಪ ಎಲ್ಲ ಬೆಲ್ದನ್ನ ತಿನ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಟೈಮು ಆಗಲೇ ಒಂದು 10:30 10:45 ಆಗಿದೆ. ಹಂಗಾಗಿ ಮನೆಗೆ ಹೊರಡಬೇಕು ಇವಾಗ. ಅಲ್ಲೂ ಕೂಡ ಮನೇಲಿ ತಿಂಡಿ ಮಾಡಿದ್ದೀನಿ, ಖಾರ ಪೊಂಗಲು, ಸಿಹಿ ಪೊಂಗಲು. ಸ್ವೀಟ್ ಜೊತೆ ತಿನ್ನು ಚಿನ್ನಿ, ಯಾಕೆ ಬ್ಯಾಲೆನ್ಸ್ ಆಯ್ತದೆ. ಈಗ ಟೈಮು ಒಂದು 10:45 ಆಗಿತ್ತು. ಹಾಗಾಗಿ ತಿಂಡಿ ಎಲ್ಲಿ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ. ಪೊಂಗಲ್ ತುಂಬ ಚೆನ್ನಾಗಿತ್ತು, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲು. ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎಳ್ಳು ಬೆಲ್ಲ ಪ್ಯಾಕ್ ಮಾಡಬೇಕು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಾನು ನನ್ನ ಮಗ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. 4:15 ಒಳಗಡೆ ಎಳ್ಳು ಹೆರಿಯ ಶಾಸ್ತ್ರ ಮಾಡಬೇಕು. ಯಾಕಂತಂದರೆ 4:15ಗೆ ರಾಹುಗಾಲ ಬರೋದ್ರಿಂದ ಬೇಗನೆ ಮಾಡಿ ಮುಗಿಸ್ಬಿಟ್ಟು ಎಲ್ಲರ ಮನೆಗೂ ಕೂಡ ಹಂಚೋದಕ್ಕೆ ಹೋಗಬೇಕು. ಚಿಕ್ಕ ಮಕ್ಕಳನ್ನ ಹಸೆಮಣೆ ಮೇಲೆ ಕೂರಿಸ್ಬಿಟ್ಟು ಈ ರೀತಿ ಎಳ್ಳೆರಿಯ ಶಾಸ್ತ್ರ ಮಾಡಬೇಕಂತೆ. ನಮ್ಮ ಮನೆಯಲ್ಲಿ ಹಸೆಮಣೆ ಇಲ್ಲದೆ ಇರೋ ಕಾರಣದಿಂದ ಚಾಪೆ ಮೇಲೆ ಕೂರಿಸ್ಬಿಟ್ಟು ಈ ರೀತಿ ಎಳ್ಳೆರಿಯ ಶಾಸ್ತ್ರ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇರಲಿ, ದೃಷ್ಟಿ ದೋಷ ಇರಲಿ, ಅದೊಂದು ನಿವಾರಣೆ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಅವ್ನ ಕಗು ಹಣೆಗೆ ಹಾಕು ಅವನಿಗೂ. ಅವಳಿಗೊಂದು ಕೊಡು. ಬರೀ ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟ, ಮೊದಲು ಎಳ್ಳು ಹಂಗೆ ಡೈರೆಕ್ಟ್ ಹಾಕಿದ್ವಲ್ವಾ, ಚಾಪೆ ಮೇಲೆ ಇದು ಮಾಡ್ಕೊಂಡಿದ್ವಲ್ಲ. ಇಲ್ಲಿ ನೋಡಿ ಇಲ್ಲಿ ನೋಡಿ ಏ ಸೂಪರ್. ಸ್ಮೈಲ್. ಇಲ್ಲಿ ಅಪ್ಪನ್ ನೋಡಿ, ಹೃದಯ ಅಪ್ಪನ್ ನೋಡಿ. ಎಸ್, ನಿಮಗೆ ನೀವು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇರುದಿ. ಹೋಗಿ ಈಗ ಹೋಗಿ. ಆಯ್ತು ಹೋಗಿ, ಏನು ತೊಂದರೆ ಇಲ್ಲ. ಹೋಗಿ ಹಂಗೆ ಹಿಡ್ಕೊಂಡು ಹೋಗ, ಜೊತೆಗೆ ಹೋಗ. ಇಲ್ಲಿ ಹಾಯ್ ಬೇಬಿ, ಸೇ ಹಾಯ್. ಹಾಯ್, ನಮಸ್ತೆ ಎಲ್ಲರಿಗೂ. ನೆನ್ನೆ ಹಬ್ಬದ ದಿನ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಎಲ್ರಿಗೂ ಎಳ್ಳು ಬೆಲ್ಲ ಹಂಚಿ ಮನೆಗೆ ಬರೋದೇ ತುಂಬಾನೇ ಟೈಮ್ ಆಗೋಯ್ತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಮತ್ತೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಇಂದ
ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದು 7 ಗಂಟೆ ಆಗೋಗಿತ್ತು. ಹಾಗಾಗಿ ಬೇಗ ಕ್ವಿಕ್ ಆಗಿ ಪಾಸ್ತಾ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗುಗೆ ಪಾಸ್ತಾ ಮಾಡ್ಕೊಡ್ತಾ ಇದ್ದೀನಿ. ಟೈಮ್ ಆಗೋಗಿದೆ ಆಲ್ರೆಡಿ. ಚಿನ್ನಮ್ಮ ತಿನ್ಕೋ ಬೇಗ. ಹಾಕೊಡ್ತೀನಿ ಇರು ಮಗಳು. ಪಾಸ್ತಾ, ಬಿಸಿ ಬಿಸಿ ಪಾಸ್ತಾ. ಎಲ್ಲಿ ಪೋರ್ಕೋ ಎತ್ಕೊಂಡ. ಹಾಗಾಗಿ ಇವತ್ತು ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನಾನು ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.